ತುಂಬಾ ವರ್ಷಗಳ ನಂತರ ಕೃಷ್ಣ ತನ್ನ ಅಪ್ಪನ ಬಿಸ್ನೆಸ್‌ನ ನೋಡಕ್ಕೆ ಹೋಗ್ತಾ ಇದ್ದ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಅವನಿಗೆ ತನ್ನ ಅಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಮಾತ್ರ ಹೇಳಲಾಗಿತ್ತು. ಆದ್ರೆ ಅವನು ಅದನ್ನ ಯಾವತ್ತೂ ನೋಡ್ಲಿಲ್ಲ. ಇವತ್ತು ಅವನು ಪೂರ್ತಿಯಾಗಿ ರೆಡಿಯಾಗಿ ಸೂಟ್ ಬೂಟ್ ಹಾಕೊಂಡು ಅಪ್ಪನ ಬಿಸ್ನೆಸ್‌ನ ನೋಡಕ್ಕೆ ಅಂತ ಹೊರಡ್ತಾನೆ. ಅಲ್ಲಿಗೆ ತಲುಪಿದ ತಕ್ಷಣ ಅವನ ಕಣ್ಣು ಒಂದು ವೇಶ್ಯಾವಾಟಿಕೆಯ ಮೇಲೆ ಬೀಳುತ್ತೆ. ಅಲ್ಲಿನ ಹುಡುಗಿಯರೆಲ್ಲ ಕೃಷ್ಣನಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾ ಇದ್ರು. ಆ ಹುಡುಗಿಯರನ್ನ ನೋಡಿ ಅವನ ತಲೆನೇ ಗಿರ್ರ್ ಅಂತ ತಿರುಗಿ ಹೋಗುತ್ತೆ. ಇವಾಗ ಅವನಿಗೆ ಇಷ್ಟು ವರ್ಷಗಳಿಂದ ತನ್ನ ಅಪ್ಪ ಈ ಬಿಸ್ನೆಸ್ಸಿಂದ ಅವನ್ನ ಯಾಕೆ ದೂರ ಇಟ್ಟಿದ್ರು ಅಂತ ಅರ್ಥ ಆಗುತ್ತೆ. ಕೃಷ್ಣನಿಗೆ ಒಳಗಿಂದೊಳಗೆ ಸಿಕ್ಕಾಪಟ್ಟೆ ಅವಮಾನ ಆಗಕ್ಕೆ ಶುರುವಾಗುತ್ತೆ. ತನ್ನ ಅಪ್ಪ ಇಷ್ಟು ಅಸಹ್ಯವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ರಿಯಲೈಸ್ ಆಗುತ್ತೆ. ಅಲ್ಲಿ ಹುಡುಗಿಯರು ಕದ್ದು ಮುಚ್ಚಿ ಗಂಡಸರ ಜೊತೆ ಸೇರ್ತಾ ಇದ್ರು. ಆ ದಿನದಿಂದ ಅವನು ತನ್ನ ಅಪ್ಪನ ಕಣ್ಣು ನೋಡೋದನ್ನೇ ಬಿಟ್ಬಿಡ್ತಾನೆ. ಕೊನೆಗೆ ಅವನು ಒಂದು ಕಠಿಣವಾದ ನಿರ್ಧಾರ ತೆಗೊಂತಾನೆ. ಅದೇನಪ್ಪ ಅಂದ್ರೆ ಆ ವೇಶ್ಯಾವಾಟಿಕೆನ ಮಾಡಿಬಿಡ್ಬೇಕು ಅಂತ. ಅವನು ಆ ಎಲ್ಲ ಹುಡುಗಿಯರ ಮುಂದೆ, ನೀವು ನಿಮ್ಮ ಬೇರೆ ಕೆಲಸ ಏನಾದರೂ ನೋಡ್ಕೊಳ್ಳಿ, ನಾನು ಈ ಜಾಗನ ಮಾರ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಹುಡುಗಿಯರಿಗೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಅದೇ ಕೆಲಸದಿಂದ ಅವರ ಇಡೀ ಜೀವನ ನಡೀತಾ ಇತ್ತು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಕೃಷ್ಣನ ಅಪ್ಪ ಆ ವೇಶ್ಯಾವಾಟಿಕೆಯಲ್ಲಿ ಇರುವವರೆಗೂ ಆ ಎಲ್ಲ ಹುಡುಗಿಯರನ್ನ ತಮ್ಮ ಸ್ವಂತ ಹೆಣ್ಣು ಮಕ್ಕಳ ತರಾನೇ ನೋಡ್ಕೊತಾ ಇದ್ರು.